ಸರ್, ಜಾನಕಿ ಟೀಚರ್ ಬಂದಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಬನ್ನಿ ಕೂತ್ಕೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಇವಳು ನನ್ ಮಗಳು. ಓ ನೈಸ್. ಏನ್ ಹೆಸರು? ಗಂಗಾ ಸರ್. ಅಲಮೇಲು ಗಂಗಾ. ಗುಡ್, ವೆರಿ ಗುಡ್ ನೇಮ್. ಪ್ರಯಾಣ ಎಲ್ಲ ಚೆನ್ನಾಗಿತ್ತಮ್ಮ? ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ನಿಮ್ಗೇನಾದ್ರೂ ಟ್ರಬಲ್ ಕೊಟ್ಟಿದ್ರೆ ಐ ಆಮ್ ವೆರಿ ಸಾರಿ. ಹಾಗೇನೂ ಇಲ್ಲ ಸರ್. ಕಾಡಿಬೇಡಿ. ನಿಮ್ಮನ್ನ ಇಲ್ಲಿಗೆ ಯಾಕೆ ಕರೆಸ್ಕೊಂಡೆ ಅಂದ್ರೆ ನಿಮಗೆ ಬೆಸ್ಟ್ ಟೀಚರ್ ಆಗಿ ಒಳ್ಳೆ ಹೆಸರಿದೆ. ಮಕ್ಕಳು ತುಂಬಾ ಚೇಷ್ಟೆ ಮಾಡ್ತಿದಾರಮ್ಮ. ತುಂಬಾ ಜನ ದುಡ್ಡಿರೋರ್ ಮಕ್ಕಳೇ, ಜೋರಾಗಿ ಏನು ಹೇಳಕ್ಕಾಗಲ್ಲ. ಹಾಗಂತ ಮಕ್ಕಳಿಗೆ ಸರಿಯಾಗಿ ವಿದ್ಯೆನ ಕಲಿಸ್ಲಿಲ್ಲ ಅಂದ್ರೆ ಪೇರೆಂಟ್ಸ್ ಬೇಜಾರ್ ಮಾಡ್ಕೋತಾರೆ. ಅದಕ್ಕೆ ಅರ್ಥ ಆಯ್ತು ಸರ್. ಇನ್ನು ನನಗ್ ಬಿಟ್ಬಿಡಿ. ದಟ್ ಈಸ್ ಜಾನಕಿ ಟೀಚರ್. ಇವಾಗ ನನಗೆ 1000 ಆನೆ ಬಲ ಬಂತಮ್ಮ. ಇವತ್ತಿಂದ ಮಕ್ಕಳಿಗೆ ಶಿಸ್ತು ವಿದ್ಯೆ ಎರಡು ಸಿಗುತ್ತೆ ಅಂತ ನಂಬಿಕೆ ಬಂತು. ನಾಳೆಯಿಂದ ಜಾಯ್ನ್ ಆಗಮ್ಮ. ಯಾಕೆ ಸರ್? ಇವತ್ತು ಒಳ್ಳೆ ದಿನಾನೇ. ಜರ್ನಿ ಮಾಡಿ ಬಂದಿದೀಯಲ್ವನಮ್ಮ, ಇವತ್ತು ರೆಸ್ಟ್ ತಗೊಂಡು ನಾಳೆಯಿಂದ ಬನ್ನಿ. ಇಲ್ಲ ಸರ್, ಮಗಳ ಅಡ್ಮಿಷನ್ ಕೂಡ ಮಾಡ್ಬೇಕು. ಅದನ್ನೆಲ್ಲ ನನಗೆ ಬಿಟ್ಬಿಡಿ ಅಮ್ಮ. ನೀವು ಸ್ಕೂಲ್ ನೋಡ್ಕೊಳ್ಳಿ. ನಿಮ್ಮ ಯೋಗಕ್ಷೇಮ ವಸತಿ ಎಲ್ಲ ಸ್ಕೂಲ್ ನೋಡ್ಕೊಳ್ಳುತ್ತೆ. ನೀವಿರೋದಕ್ಕೆ ಎಲ್ಲ ತರ ಸೌಕರ್ಯ ಇರೋ ಕ್ವಾರ್ಟರ್ಸ್ ಕೂಡ ಇದೆಯಮ್ಮ. ಓಕೆ ಸರ್. ನಮ್ ಕ್ವಾರ್ಟರ್ಸ್ ಎಲ್ಲಿಂದ ತೋರಿಸಿದ್ರೆ ಹೋಗಿ ಲಗೇಜ್ ಇಟ್ಟು ನಾನು ಮಗಳು ಫ್ರೆಶ್ ಆಗಿ ಬರ್ತೀವಿ. ಸ್ಕೂಲ್ಗೆ ಟೈಮ್ ಆಗ್ತಿದೆ ಅಲ್ವಾ ಸರ್? ಆಗಲಮ್ಮ. ಹೇಳೋದ್ ಮರ್ತೋದೆ, ನಿಮ್ ಜೊತೆ ಇವತ್ತು ಹೊಸದಾಗಿ PT ಸರ್ ಕೂಡ ಜಾಯ್ನ್ ಆಗ್ತಿದ್ದಾರೆ.